ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶು ವ್ಲಾಗ್ಸ್. ಇವತ್ತಿನ ರೆಸಿಪಿ ಬಂದು ಎಗ್ ರೈಸ್. ಸಿಂಪಲ್ಲಾಗಿ ಯಾವುದೇ ರೀತಿ ಸಾಸ್ ಯೂಸ್ ಮಾಡಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ಲಿ 3 ರಿಂದ 4 ಮೆಣಸಿನ್ಕಾಯಿ ಬೇಕು. 2 ದೊಡ್ಡ ಈರುಳ್ಳಿ 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ 4 ಮೊಟ್ಟೆ, 2 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಮಸಾಲೆ ಐಟಮ್ಸ್ ಬೇಕಾಗುತ್ತೆ. ಹಾಗೆಯೇ ಇದ್ರ ಜೊತೆಗೆ 1 ಕಟ್ ಮಾಡಿ ಇಟ್ಕೊಂಡಿರೋ ನಿಂಬೆಹಣ್ಣು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಸ್ಟ್ರೀಟ್ ಸ್ಟೈಲಲ್ಲಿ ಯಾವ ರೀತಿ ಎಗ್ ರೈಸ್ನ ಮಾಡೋದು ಅಂತ ನೋಡ್ಕೊಂಬಿಟ್ಟು ಬರೋಣ ಬನ್ನಿ. ಫಸ್ಟ್ಲಿ ನೀವೇನು ಮಾಡಬೇಕು ಅಂದರೆ ಒಂದು ಬಾಣಲಿಗೆ 2 ಟೀ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಫಸ್ಟ್ ಟೀ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ನಾನು ಹೊಡೆದಿಟ್ಕೊಂಡಿದ್ನಲ್ಲ ಮೊಟ್ಟೆ, ಅದನ್ನು ಹಾಕ್ಕೊಂಡು ನೀವು ಅದಕ್ಕೆ ಚೂರು ಉಪ್ಪನ್ನ ಸೇರಿಸ್ಕೊಂಡು ನೀವು ನೀಟಾಗಿ ಹುರ್ಕೊಬೇಕಾಗುತ್ತೆ. ಮಾಮೂಲಿ ನಾವು ಎಗ್ ಬುರ್ಜಿ ಎಲ್ಲ ಮಾಡೋಕ್ಕೆ ಯಾವ ರೀತಿ ಹುರ್ಕೊತೀವಿ ನೋಡಿ, ಆ ರೀತಿ ನೀವು ಇದನ್ನು ಹುರ್ಕೊಳ್ಬೇಕಾಗುತ್ತೆ. ನೋಡಿ ಇವಾಗ ಹುರ್ಕೊಂಡಿದ್ದಾಗಿದೆ, ಇಷ್ಟು ರೆಡಿ ಆಗಿರುತ್ತೆ. ಈ ಹುರ್ಕೊಂಡಿರೋದನ್ನ ನೀವು ಸಪ್ರೇಟು ಎತ್ತಿಟ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ಅದೇ ಪಾತ್ರೆಗೆ ಮತ್ತೆ 2 ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನೀವು ಯಾವ್ದು ಅಡುಗೆಗೆ ಯಾವ ಎಣ್ಣೆ ಬಳಸ್ತೀರ ಅದನ್ನು ಸೇರಿಸ್ಕೊಳ್ಬೋದು. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಮೆಣಸಿನ್ಕಾಯಿನ ಸೇರಿಸ್ಕೊಬೇಕು. ಆಮೇಲೆ ಈರುಳ್ಳಿನ ನೀವು ಉದ್ದುದ್ದಕ್ಕೆ ಬೇಕಿದ್ರೂ ಕಟ್ ಮಾಡ್ಕೊಳ್ಬೋದು. ನಿಮ್ಮ ಮನೇಲಿ ಯಾವ ರೀತಿ ಕಟ್ ಮಾಡ್ತೀರಾ ಆ ರೀತಿ ಮಾಡ್ಕೊಳ್ಳಿ. ಹಾಗೆಯೇ ಈರುಳ್ಳಿನ ಕಟ್ ಮಾಡಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈರುಳ್ಳಿ ಫ್ರೈ ಆಗ್ತಿದ್ದಾಗೆ ನೆಕ್ಸ್ಟ್ ಗರಂ ಮಸಾಲ, ಅಚ್ಕಾರದ ಪುಡಿ, ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಯೂಶ್ವಲಾಗಿ ಕೊತ್ತಂಬರಿ ಸೊಪ್ಪನ್ನ ಮುಂಚೆನೇ ಆ್ಯಡ್ ಮಾಡ್ಕೊತೀನಿ. ಕೆಲವೊಬ್ಬರು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊತಾರೆ, ನಾನು ಮುಂಚೆನೇ ಆ್ಯಡ್ ಮಾಡ್ಕೊತೀನಿ. ಇಷ್ಟನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಒಂದು 2 ನಿಮಿಷ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಇವಾಗ ಫ್ರೈ ಆದಮೇಲೆ ಇಷ್ಟು ಈ ರೀತಿಯಾಗಿ ರೆಡಿಯಾಗಿದೆ. ಇವಾಗ ನಾವು ಮುಂಚೆನೇ ಹುರಿದಿಟ್ಕೊಂಡಿರೋಂಥ ಎಗ್ನ ಇವಾಗ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಇದಕ್ಕೆ ಚೂರು ಉಪ್ಪನ್ನ ಹಾಕಿ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಬೇಕಾಗುತ್ತೆ. ಅದೇ ಟೈಮಲ್ಲಿ ನಾನು ಪಕ್ಕದಲ್ಲಿ ರೈಸ್ನ ಸಹ ಸೋನಾ ಮಸೂರಿ ಅಕ್ಕಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಈ ರೆಡಿಯಾಗಿರೋ ಮಸಾಲೆಗೆ ನೀವು ಕುಕ್ ಮಾಡ್ಕೊಂಡಿರೋ ರೈಸ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಬಿಸಿ ಬಿಸಿ ಅನ್ನನ ಹಾಕ್ಬಿಡಿ, ಮುದ್ದೆ ಥರ ಆಗುತ್ತೆ. ಅನ್ನನ ಸ್ವಲ್ಪ ಹೊತ್ತು ಆರಕ್ಕಿಟ್ಟು ಆಮೇಲೆ ಹಾಕಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದನ್ನು ಮಾಡಬೇಕಿದ್ರೆ ಗ್ಯಾಸ್ನ ಕಮ್ಮಿ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ಲಾಸ್ಟಿಗೆ ನಿಂಬೆಹಣ್ಣಲ್ಲಿ ಅರ್ಧ ನಿಂಬೆಹಣ್ಣನ್ನು ನೀವು ಹುಳಿ ಸೇರಿಸ್ಕೊಬೇಕಾಗುತ್ತೆ. ಹುಳಿನ ಸೇರಿಸ್ಕೊಂಡು ಉಪ್ಪು ಕಮ್ಮಿ ಆಗಿದ್ರೆ ನೋಡಿಕೊಂಡು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಎಗ್ ರೈಸ್ ರೆಡಿನೇ ಆಗೋಗುತ್ತೆ. ಪಕ್ಕಾ ಸ್ಟ್ರೀಟ್ ಸ್ಟೈಲ್ ಟೇಸ್ಟೇ ಇರುತ್ತೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ರೆಸಿಪಿಗಳನ್ನ ಮಾಡಿಕೊಂಡು ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್.